ಲೋಕೇಶ್ ತಿಳಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2 ಯಾರೆಲ್ಲ ಎನ್ ಸಿ ಅಂತ ತೊಗೊಂಡಿದ್ದೀರಾ, ಸೊ ನಿಮಗೆ ಬಂದ್ಬಿಟ್ಟು ಏನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಬಗ್ಗೆ ಕೇಳ್ತಿದ್ದಾರೆ. ಈ ಒಂದು ವಿಡಿಯೋದಲ್ಲೆಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಫೈನಲ್ ಆಗಿ ಎಕ್ಸಾಮ್ 2 ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ. ಸೊ ನೀವು ಇನ್ನೂ ರಿಸಲ್ಟ್ನ ಚೆಕ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಪಿನ್ ಮಾಡ್ತೀನಿ. ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಎಕ್ಸಾಮ್ 2 ಅಲ್ಲಿ ಯಾರೆಲ್ಲ ಎನ್ ಸಿ ಅಂತ ತೊಗೊಂಡಿದ್ದೀರಾ, ನಿಮಗೆ ಬಂದ್ಬಿಟ್ಟು ಏನು ಮಾಡಬೇಕಂದ್ರೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ರಿವ್ಯಾಲ್ಯೂಯೇಷನ್ಗೆ ಬಂದ್ಬಿಟ್ಟು ನೀವು 1, 2, 3 ಮಾರ್ಕ್ಸಲ್ಲಿ ಏನಾರು ಹೋಗಿತ್ತು ಅಂದರೆ ಎನ್ ಸಿ ಅಂತ ತೊಗೊಂಡಿದ್ದೀರಾ ಅಂದರೆ ನೀವು ಬಂದ್ಬಿಟ್ಟು ಫಸ್ಟು ಸ್ಕ್ಯಾನರ್ ಕಾಪಿನ ತರಿಸ್ಬೇಕಾಗುತ್ತೆ. ಸ್ಕ್ಯಾನರ್ ಕಾಪಿ ಅಂದರೆ ನೀವೇನು ಬರೆದಿದ್ದೀರ ಆನ್ಸರ್ ಶೀಟ್ ಇರುತ್ತಲ್ವ, ಅದನ್ನು ತರಿಸ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿದ್ರೆ ನಮಗೆ ಮಾರ್ಕ್ಸ್ ಬರುತ್ತೆ ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಿ. ಸೊ ನಿಮಗೆ ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿ ತರಿಸೋಕ್ಕೆ ಎಷ್ಟಿರುತ್ತೆ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಸುತ್ತೋಲೆನ ಬಿಡ್ತಾರೆ. ಅದರಲ್ಲೇ ಬಂದ್ಬಿಟ್ಟು ನೀವು ಸ್ಕ್ಯಾನರ್ ಕಾಪಿಗೆ ಯಾವ ಒಂದು ಡೇಟ್ಗೆ ಅಪ್ಲೈನ ಮಾಡ್ಬೋದು, ಲಾಸ್ಟ್ ಡೇಟ್ ಯಾವಾಗ ಆಗಿರುತ್ತೆ ಅಂತ ಬಿಡ್ತಾರೆ. ಸೊ ಇವತ್ತು ನಿಮಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಅಂದರೆ ಇವತ್ತು ಸಂಜೆ ಒಳಗೆ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಎಕ್ಸಾಮ್ 2 ರಿವ್ಯಾಲ್ಯೂಯೇಷನ್ದು ಸೊ ಬಿಡ್ತಾರೆ. ಸೊ ನಿಮಗೆ ತಿಳಿಸ್ಕೊಡ್ತೀನಿ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರಿವ್ಯಾಲ್ಯೂಯೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ. ರಿವ್ಯಾಲ್ಯೂಯೇಷನ್ ಪ್ರೊಸೆಸ್ ಹೇಗಿರುತ್ತಪ್ಪ ಅಂದರೆ ಫಸ್ಟು ಬಂದ್ಬಿಟ್ಟು ನಿಮ್ಮ ಒಂದು ಸ್ಕ್ಯಾನರ್ ಕಾಪಿ ಏನಿರುತ್ತೆ ಆನ್ಸರ್ ಶೀಟು ಅದನ್ನು ತರಿಸ್ಕೋಬೇಕಾಗುತ್ತೆ. ತರಿಸ್ಕೊಂಡು ನಾವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ನಮಗೆ ಮಾರ್ಕ್ಸ್ ಪಾಸ್ ಆಗ್ತೀವಿ ಅಂತೆಲ್ಲ ಫಸ್ಟು ಚೆಕ್ ಮಾಡ್ಕೊಳ್ಬೇಕು. ಅದನ್ನು ಬಂದ್ಬಿಟ್ಟು ನೀವು ರಿವ್ಯಾಲ್ಯೂಯೇಷನ್ಗೆ ಸ್ಕ್ಯಾನರ್ ಕಾಪಿ ಎಲ್ಲ ತರಿಸ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಬೇಕಾಗುತ್ತೆ. ರಿವ್ಯಾಲ್ಯೂಯೇಷನ್ನು ಎಲ್ಲ ಹಾಕಿದ್ಮೇಲೆ ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ತಲೆ ಕೆಡಿಸ್ಕೋಕೆ ಹೋಗ್ಬಿಡಿ. ಸೊ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೆ ನಿಮಗೆ ಸೊ ಒಂದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಒಂದು 4-5 ಡೇಸ್ ಆದಮೇಲೆ ನಿಮಗೆ ನಿಮ್ಮ ಒಂದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ರೆ ಇಂಪ್ರೂವ್ಮೆಂಟ್ ನೀವು ಇನ್ನೂ ಕಮ್ಮಿ ಬಂದಿದೆ ಅಂದರೆ ಸೊ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ನೀವು ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಒಂದು 500 ಬಂದಿದೆ ಅಂದ್ಕೊಳ್ಳಿ. ಈಗ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಒಂದು 505 ಬಂದಿತ್ತು ಅಂದ್ಕೊಳ್ಳಿ. ನಿಮಗೆ ಯಾವುದು ಕನ್ಸಿಡರ್ ಮಾಡ್ತಾರೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ 505 ಬಂದಿರುತ್ತಲ್ಲ, ಇದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿನ ಮಾಡ್ತಾರೆ. ಇನ್ನೂ ಕಮ್ಮಿ ಬಂದಿದೆ ಬ್ರೋ ಅನ್ನೋರು ಈಗ 499 ಸಾರಿ ಇದೊಂದು ಬಿಟ್ಟಾಕಿ ಇನ್ನೂ ಕಮ್ಮಿ ಬಂದಿದೆ 505ಕ್ಕೆ ಇನ್ನೂ ಕಮ್ಮಿ ಬಂದಿದೆ ಬ್ರೋ ಅನ್ನೋರು 500 ಬಂದಿದೆ ಅಂದರೆ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಎಕ್ಸಾಮ್ ಒಂದು ಇರುತ್ತೆ ಅಲ್ವಾ, ಇದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗೆ ಎಂಟ್ರಿನ ಮಾಡ್ತಾರೆ. ನೀವು ಇನ್ನೂ ಕಮ್ಮಿ ಬಂದಿದೆ ಬ್ರೋ, ನಾನು ಏನು ಮಾಡೋದು ಬ್ರೋ ಅಂತ ಈಗ ನಾನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಇಂಪ್ರೂವ್ಮೆಂಟ್ಗೆ ಯಾರೆಲ್ಲ ಎಕ್ಸಾಮ್ ಬರ್ದಿರಾ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ನೀವು ಕೂಡ ನಿಮಗೆ ಬಂದ್ಬಿಟ್ಟು ಸ್ಕ್ಯಾನರ್ ಕಾಪಿನ ತರಿಸ್ಬೇಕೊಟ್ಟೆ ನಿಮಗೂ ಸೇಮ್ ಪ್ರೊಸೆಸ್ ಇರುತ್ತೆ. ನಾನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ನನಗೆ ಜಾಸ್ತಿ ಬರುತ್ತೆ ಅಂದ್ಕೊಂಡಿರೋ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಈಗ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಇರುತ್ತೆ ಇಲ್ವಾ ತಿಳಿಸ್ಕೊಡಿ ಬ್ರೋ ಅಂತ ತುಂಬ ಜನ ಕೇಳ್ತಿದ್ದೀರಾ. ಈ ವರ್ಷ ಬಂದ್ಬಿಟ್ಟು ನಿಮಗೆ ಫೈನಲ್ ಆಗಿ ಸ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಯಾಕಪ್ಪ ಅಂದರೆ ಈ ವರ್ಷ ಬಂದ್ಬಿಟ್ಟು ನಿಮಗೆ 94% ಬಂದಿದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು 94% ಬಂದಿದೆ. ಅದಕ್ಕೋಸ್ಕರ ಬಂದ್ಬಿಟ್ಟು ಈ ವರ್ಷ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಹೋದ ವರ್ಷ ಅಲ್ಲ ಅಂದರೆ 2024-25ರಲ್ಲಿ ಬಂದ್ಬಿಟ್ಟು ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಫೇಲ್ ಆಗಿದ್ದರೆ ಅದಕ್ಕೋಸ್ಕರ ಬಂದ್ಬಿಟ್ಟು ಎಕ್ಸಾಮ್ 1 ಇತ್ತು, 2 ಇತ್ತು, 3 ಇತ್ತು. ಸೇಮ್ ಬಂದ್ಬಿಟ್ಟು 2025 ಕೂಡ ಇತ್ತು. ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಸೊ ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನಿಮಗೆ ಬಂದ್ಬಿಟ್ಟು ಯಾರೆಲ್ಲ ಎನ್ ಸಿ ಅಂತ ತೊಗೊಂಡಿದ್ದೀರಾ, ಸೊ ನಿಮಗೆ ಬಂದ್ಬಿಟ್ಟು ಫೈನಲ್ ಆಗಿ ಬಂದ್ಬಿಟ್ಟು 1-2-3 ಮಾರ್ಕ್ಸಲ್ಲಿ ಹೋಗಿದೆ ಅನ್ನೋರು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಮತ್ತು ರೀಟೋಟಲಿಂಗ್ ಇನ್ನೂ ಕಮ್ಮಿ ಬಂದಿದೆ ಅಂದರೆ ರೀಟೋಟಲಿಂಗ್ಗೆ ಅಪ್ಲೈನ ಮಾಡ್ಕೊಳ್ಳಿ. ಇವತ್ತು ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಸೊ ರಿವ್ಯಾಲ್ಯೂಯೇಷನ್ಗೆ ಎಷ್ಟಿರುತ್ತೆ ಮತ್ತು ಸ್ಕ್ಯಾನರ್ ಕಾಪಿ ತರಿಸೋಕ್ಕೆ ಎಷ್ಟಿರುತ್ತೆ, ಲಾಸ್ಟ್ ಡೇಟ್ ಯಾವಾಗ ಮತ್ತು ಯಾವಾಗಿಂದ ಸ್ಟಾರ್ಟ್ ಆಗೋದು ಅಂತ ಒಂದು ಸುತ್ತೋಲೆನ ಬಿಡ್ತಾರೆ. ಸೊ ಇದೇ ಒಂದು ಚಾನಲಲ್ಲಿ ಅಪ್ಡೇಟ್ನ ಮಾಡ್ಕೊಡ್ತೀನಿ. ಸೊ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಈ ತುಂಬ ಜನ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಒಂದು 17-18 ಹಿಂಗೆ ಬಂದಿರುತ್ತೆ ಅಂದ್ಕೊಳ್ಳಿ. ನೀವು ಬಂದ್ಬಿಟ್ಟು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ನಿಮ್ಗೆ ಏನಾರ ಮಾರ್ಕ್ಸ್ ಬಂತು ಅಂದರೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಕೆಲವೊಬ್ಬರು ನಾವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಲ್ಲ ಅಂದರೆ ನೀವು ನೆಕ್ಸ್ಟ್ ಇಯರ್ ಅಂದರೆ 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ನೀವು ಬಂದ್ಬಿಟ್ಟು ರಿಪೀಟರ್ಸ್ ಅಂತಲೇ ಬರ್ತೀರಾ. ನಿಮಗೆ ಬಂದ್ಬಿಟ್ಟು 2027ಕ್ಕೆ ಬಂದ್ಬಿಟ್ಟು ಎಕ್ಸಾಮ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಬಂದ್ಬಿಟ್ಟು 2027ಕ್ಕೆ ಬಂದ್ಬಿಟ್ಟು ಎಕ್ಸಾಮ್ನ ಕಟ್ಟಬೇಕಾಗುತ್ತೆ. ಆವಾಗ ಫೀಸ್ ಇರುತ್ತಾ ಇಲ್ವಾ ಅಂತ ನೀವು ಕೇಳೋರೆ. ಸೊ ನೆಕ್ಸ್ಟ್ ವರ್ಷ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ನಿಮಗೆ ಫೀಸ್ ಇರುತ್ತೆ ಅಲ್ವ ಅಂತ ತಿಳಿಸ್ಕೊಡ್ತಾರೆ. ಸೊ ನಿಮಗೆ ತಿಳಿಸ್ಕೊಡ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. 2027ಕ್ಕೆ ಬಂದ್ಬಿಟ್ಟು 27ಕ್ಕೆ ನೀವು ಎಕ್ಸಾಮ್ನ ಕಟ್ಟಬೇಕಾಗುತ್ತೆ. ಅಂದರೆ ಮರು ಅರ್ಜಿನ ಹಾಕಿ ನೀವು ಎಕ್ಸಾಮ್ನ ಕಟ್ಟಿ ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ಈ ವರ್ಷ ಯಾರೆಲ್ಲ ಎನ್ ಸಿ ಅಂತ ತೊಗೊಂಡಿರೋ ನಾನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈನ ಮಾಡಲ್ಲ ಬ್ರೋ, ನಾನು ಡೈರೆಕ್ಟಾಗಿ 2027ಕ್ಕೆ ಎಕ್ಸಾಮ್ ಬರಿತೀವಿ ಅನ್ನೋರು ನೀವು ಎಕ್ಸಾಮ್ನ ಕಟ್ಟಿ ಬರಿಬೋದು. 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಕಟ್ಟಿ ಬರಿಬೋದು. 2027ಕ್ಕೂ ನೀವು ಬರೀಲಿಲ್ಲ ಅಂದರೆ 2028ಕ್ಕೆ ಬರಿತೀನಿ ಅಂದರೆ ಆಗಲ್ಲ. ಈ ವರ್ಷ ಬಂದ್ಬಿಟ್ಟು ರೂಲ್ಸ್ ಏನಿದೆಯಪ್ಪ ಅಂತ ನಿಮಗೂ ಗೊತ್ತೇ ಇರುತ್ತೆ. 2 ವರ್ಷ ಮಾತ್ರ ನಿಮಗೆ ಚಾನ್ಸ್ ಇರುತ್ತೆ. ಅಂದರೆ
ಈಗ 2020ರಲ್ಲಿ ಯಾರೆಲ್ಲ ಫೇಲ್ ಆಗಿದ್ರೆ ನಿಮಗೆ 2027ಕ್ಕೂ ಕೂಡ ಚಾನ್ಸ್ ಇರುತ್ತೆ. 2028ಕ್ಕೆ ಬಂದ್ಬಿಟ್ಟು ನಿಮಗೆ ಚಾನ್ಸ್ ಇರಲ್ಲ. 2027 ಲಾಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಸೆಕೆಂಡ್ PUC ಎಕ್ಸಾಮ್ 2 ಯಾರೆಲ್ಲ NC ಅಂತ ತೊಗೊಂಡಿದ್ದೀರಾ ಮತ್ತು ಇಂಪ್ರೂವ್ಮೆಂಟ್ಗೆ ಯಾರೆಲ್ಲ ಎಕ್ಸಾಮ್ನ ಬರೆದಿದ್ದೀರಾ. ಸೊ ಇದಿಷ್ಟು ಮಾಹಿತಿ. ಸೊ ರಿವ್ಯಾಲ್ಯೂಯೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸೊ ಏನೇ ಒಂದು ಡೌಟ್ ಇತ್ತು ಅಂದರೆ ಎಕ್ಸಾಮ್ಗೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ ಪ್ಲಾನ್ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.